ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜಾಜಲಿ ತುಲಾಧಾರ ಸಂವಾದವು ಎಂಬ 270ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರ ತಿರುಗಿ ತುಲಾಧಾರನು ಜಾಜಲಿಯೊಡನೆ, ಓ ಬ್ರಾಹ್ಮಣೋತ್ತಮ, ನಾನು ಇದುವರೆಗೆ ತಿಳಿಸಿದ ಧರ್ಮತತ್ವವನ್ನು ಅನುಷ್ಠಿಸತಕ್ಕವರು ಸಜ್ಜನರಾಗಿರಲಿ ಅಸಜ್ಜನರಾಗಿರಲಿ ಅವರಿಂದ ನೀನು ಪ್ರತ್ಯಕ್ಷವಾಗಿ ಕೇಳಿ ತಿಳಿಯಬಹುದು. ಆಗ ನಿನಗೆ ನಿಜಾಂಶವು ಗೊತ್ತಾಗುವುದು. ಅಷ್ಟೇಕೆ, ಅದು ಅಲ್ಲಿ ನೋಡು, ಆಕಾಶದಲ್ಲಿ ಅನೇಕ ಪಕ್ಷಿಗಳು ಅಲ್ಲಲ್ಲಿ ಹಾರಾಡುತ್ತಿರುವವು. ಅವುಗಳ ನಡುವೆ ನಿನ್ನ ತಲೆಯಲ್ಲಿಯೇ ಹುಟ್ಟಿ ಬೆಳೆದ ಗುಬ್ಬಿಗಳು, ಇನ್ನು ಇತರ ಜಾತಿಯ ಹಕ್ಕಿಗಳು ಇರುವವು. ನಿನ್ನ ತಲೆಯಲ್ಲಿ ಬೆಳೆದು ನಿನ್ನ ಮೈಮೇಲೆಲ್ಲ ಬಹಳ ಸಲಿಗೆಯಿಂದ ಕೈಕಾಲುಗಳನ್ನೊದರಿ ನಲಿದಾಡುತ್ತಿದ್ದ ಆ ಪಕ್ಷಿಗಳು ಈ ಕಡೆಗೆ ಬರುತ್ತಿರುವವು ನೋಡು. ಅವುಗಳನ್ನೇ ನೀನು ಕರೆದು ಕೇಳಬಹುದು. ನಿನ್ನಿಂದ ಪೋಷಿಸಲ್ಪಟ್ಟ ಆ ಹಕ್ಕಿಗಳು ನಿನ್ನನ್ನು ತಂದೆಯಂತೆ ನೋಡುತ್ತಿರುವವು. ನೀನು ಅವುಗಳನ್ನು ಪುತ್ರವಾತ್ಸಲ್ಯದಿಂದ ಸಮೀಪಕ್ಕೆ ಕರೆದು ಹೇಳು ಎಂದನು. ಒಡನೆ ಜಾಜಲಿಯು ಆ ಹಕ್ಕಿಗಳನ್ನು ಕರೆಯಲು ಅವು ಧೈರ್ಯದಿಂದ ಬಂದು ಅಹಿಂಸಾ ಧರ್ಮಗಳನ್ನು ನುಡಿದವು. ಆಗ ತುಲಾಧಾರನು ಜಾಜಲಿಯನ್ನು ನೋಡಿ, ಜಾಜಲಿ, ಅಹಿಂಸಾಪೂರ್ವಕವಾದ ಕರ್ಮವೇ ಇಹ ಪರಗಳೆರಡರಲ್ಲಿಯೂ ಫಲಪ್ರದವು. ಹಿಂಸಾತ್ಮಕವಾದ ಕರ್ಮವು ಶ್ರದ್ಧೆಯನ್ನು ಕೆಡಿಸುವುದು. ಅಶ್ರದ್ಧೆಯು ಕರ್ತನಿಗೆ ನಾಶವನ್ನು ತರುವುದು. ಲಾಭಾಲಾಭಗಳನ್ನು ಸಮವಾಗಿ ಭಾವಿಸಿ ವಿಶ್ವಾಸವುಳ್ಳವರಾಗಿ ಜಿತೇಂದ್ರಿಯರಾಗಿ ಒಳ್ಳೆ ಮನಸ್ಸಿನಿಂದ ಫಲಾಪೇಕ್ಷೆ ಇಲ್ಲದೆ ಕೇವಲ ಧರ್ಮವೆಂದೇ ತಿಳಿದು ಯಜ್ಞವನ್ನು ನಡೆಸಿದರೆ ಅಂತಹ ಯಜ್ಞವು ಫಲಕಾರಿಯಾಗುವುದು. ಬ್ರಹ್ಮವನ್ನು ಕುರಿತ ಸಾತ್ವಿಕ ಶ್ರದ್ಧೆಯೆಂಬುದು ಸೂರ್ಯಕುಮಾರಿಯಾದ ದೇವತೆ, ಅದೇ ರಕ್ಷಿಸತಕ್ಕದು, ಅದೇ ಅಭ್ಯುದಯವನ್ನು ಉಂಟು ಮಾಡತಕ್ಕದು. ಧ್ಯಾನ ಜಪಗಳಿಗಿಂತಲೂ ಮೇಲಾದುದು. ಮನೋವಾಗ್ದೋಷಗಳಿಂದ ಲುಪ್ತವಾದ ಕರ್ಮವನ್ನು ಶ್ರದ್ಧೆಯು ಕಾಪಾಡಿಡುವುದು. ಶ್ರದ್ಧಾಲೋಪದಿಂದ ಕೆಟ್ಟುಹೋದ ಕರ್ಮವನ್ನು ಮನಸ್ಸಾಗಲಿ ವಾಕ್ಕಾಗಲಿ ರಕ್ಷಿಸಲಾರವು. ಇದೇ ವಿಷಯವಾಗಿ ಪೂರ್ವಿಕರು ಬ್ರಹ್ಮಗೀತೆಗಳೆಂಬ ಕೆಲವು ಗಾಥೆಗಳನ್ನು ಹೇಳುವರು. ಹಿಂದೊಮ್ಮೆ ದೇವತೆಗಳು ಶುಚಿತ್ವವಿದ್ದು ಶ್ರದ್ಧೆಯಿಲ್ಲದವನ ದ್ರವ್ಯಗಳು, ಶ್ರದ್ಧೆ ಇದ್ದರೂ ಶುಚಿತ್ವವಿಲ್ಲದವನ ದ್ರವ್ಯಗಳು ಇವೆರಡು ಸಮಾನವೆಂದು, ಶುದ್ಧನಾದ ಲೋಭಿಯ ಅನ್ನವು ಬಡ್ಡಿಯಿಂದ ಜೀವಿಸುವ ಉದಾರಿಯ ಅನ್ನವು ಇವೆರಡು ಸಮಾನವೆಂದು ಹೇಳಿದರು. ಆಗ ಬ್ರಹ್ಮದೇವನು ಆ ದೇವತೆಗಳನ್ನು ಕುರಿತು, ಎಲೈ ದೇವತೆಗಳಿರ, ಅದು ಹಾಗಲ್ಲ, ನೀವು ಅದನ್ನು ವಿಪರೀತವಾಗಿ ತಿಳಿದಿರಿ ಎಂದನು. ದಾತನ ಅನ್ನಕ್ಕೆ ಶ್ರದ್ಧೆಯಿಂದಲೇ ಶುದ್ಧಿ, ಕೃಪಣನ ಅನ್ನವು ಅಶ್ರದ್ಧೆಯಿಂದಲೇ ಅಶುಚಿ ಎನಿಸುವುದು. ಬಡ್ಡಿಯಿಂದ ಜೀವಿಸುವ ಉದಾರಿಯ ಅನ್ನವು ಗ್ರಾಹ್ಯವೇ, ಲೋಭಿಯ ಅನ್ನವು ಅಭೋಜ್ಯವು. ಶ್ರದ್ಧೆ ಇಲ್ಲದವನೊಬ್ಬನೇ ದೇವತೆಗಳಿಗೆ ಹವಿಸ್ಸನ್ನು ಕೊಡಲು ಅರ್ಹನಲ್ಲ. ಅವನ ಅನ್ನವು ಅಭೋಜ್ಯವೆಂದು ಧರ್ಮಜ್ಞರು ವಿಧಿಸಿರುವರು. ಅಶ್ರದ್ಧೆಯೇ ಕ್ರೂರ ಪಾತಕವು, ಶ್ರದ್ಧೆಯೇ ಮಹಾಪಾಪ ನಿವಾರಕವು. ಸರ್ಪವು ತನ್ನ ಪರೆಯನ್ನು ಹೇಗೋ ಹಾಗೆ ಶ್ರದ್ಧಾಳುವು ತನ್ನ ಪಾಪವನ್ನು ನೀಗುವನು. ಶ್ರದ್ಧೆಯಿಂದ ಕೂಡಿದ ನಿವೃತ್ತಿ ಧರ್ಮವು ಪವಿತ್ರವಾದವುಗಳಲ್ಲಿಯೂ ಪರಮ ಪವಿತ್ರವೆನಿಸಿದೆ. ಶೀಲ ದೋಷಗಳಿಲ್ಲದ ಶ್ರದ್ಧಾಳುವು ಪವಿತ್ರತಮನು. ಅವನಿಗೆ ತಪಸ್ಸು, ಸದಾಚಾರ, ತಾಳ್ಮೆ ಮುಂತಾದವೊಂದು ಬೇಕಾದುದಿಲ್ಲ. ಶ್ರದ್ಧೆಯ ವಿಕಾರವೇ ಪುರುಷನು. ಶ್ರದ್ಧೆಯಲ್ಲಿ ಸಾತ್ವಿಕ, ರಾಜಸ, ತಾಮಸಗಳೆಂಬ 3 ವಿಧವುಂಟು. ಆ ಶ್ರದ್ಧೆಗೆ ತಕ್ಕಂತೆಯೇ ಅವನು ಎರುವನು. ಧರ್ಮಾರ್ಥಗಳನ್ನು ತಿಳಿದ ಸತ್ಪುರುಷರು ಈ ವಿಧವಾಗಿ ಧರ್ಮವನ್ನು ವಿಧಿಸಿರುವರು. ನಾನು ಇದನ್ನೆಲ್ಲ ಧರ್ಮದರ್ಶನನೆಂಬ ಮುನಿಯಿಂದ ತಿಳಿದುಕೊಂಡೆನು. ಆದುದರಿಂದ ಓ ಪ್ರಾಜ್ಞ, ನಿನಗೆ ವೇದ ಶ್ರದ್ಧೆಯು ಮುಖ್ಯವಾಗಿರಬೇಕು. ಅದರಿಂದ ನೀನು ಪರವನ್ನು ಹೊಂದುವೆ. ಶ್ರದ್ಧಾಳುವೆ ಧರ್ಮಾತ್ಮನು, ಅವನೇ ಮಹಾತ್ಮನು ಎಂದನು. ಅದಕ್ಕೆ ಆ ಜಾಜಲಿಯು, ವೈಶ್ಯೋತ್ತಮ, ಹಿಂದೆ ನಾವು ಮುನಿಗಳ ಮುಖದಿಂದಲೂ ಕೇಳದ ಈ ತತ್ವವನ್ನು ನಿನ್ನಿಂದ ಕೇಳಿದೆವು. ಹಿಂದಿನವರಾರು ಅದನ್ನು ಗಮನಿಸಲೂ ಇಲ್ಲ. ಒಂದು ವೇಳೆ ಅದು ಅವರ ಗಮನಕ್ಕೆ ಬಂದಿದ್ದರೂ ಸ್ಥಾಪನ ಮಾಡಲಿಲ್ಲ. ಯಾವ ಯಜ್ಞಕ್ಕೆ ಸಾಧನವಾಗುವುದರಿಂದ ಪಶುಗಳು ಉತ್ತಮ ಗತಿಯನ್ನು ಹೊಂದುವವೋ, ಯಜಮಾನ ಪತ್ನಿಯು ವಿದ್ಯುಕ್ತ ವ್ರತದಿಂದ ತನ್ನ ಸೇವೆಯನ್ನು ಮೇಲಾಗಿಸುವಳೋ, ಯಾವುದರಲ್ಲಿ ಶ್ರದ್ಧೆಯುಳ್ಳವನು ಶ್ರದ್ಧೆಯಿಂದ ಅನುಷ್ಠಿಸತಕ್ಕವನು ಧರ್ಮ ಸ್ವರೂಪನೆನಿಸುವನೋ ಅಂತಹ ಯಜ್ಞ ವಿಧಿಗಳು ಆದರಣೀಯಗಳೇ ಅಲ್ಲವೇ ಎನ್ನಲು, ತುಲಾಧಾರನು ತನ್ನ ಧರ್ಮ ಮಾರ್ಗವನ್ನೇ ಹಿಡಿದು ಹೋಗತಕ್ಕವನು ದೊಡ್ಡವನೇ ಆಗುವನು ಎಂದನು. ಓ ಧರ್ಮಪುತ್ರ,
ಈ ಸಂವಾದಗಳು ನಡೆದ ಮೇಲೆ ಸ್ವಲ್ಪ ಕಾಲದಲ್ಲಿಯೇ ಮಹಾಪ್ರಾಜ್ಞರಾದ ಆ ತುಲಾಧಾರ ಜಾಜಲಿಗಳಿಬ್ಬರು ಸ್ವರ್ಗವನ್ನು ಸೇರಿ ತಮ್ಮ ತಮ್ಮ ಪುಣ್ಯ ಕರ್ಮಗಳಿಂದ ಏರ್ಪಟ್ಟ ತಮ್ಮ ತಮ್ಮ ಸ್ಥಾನಗಳಲ್ಲಿ ಸುಖಿಸುತ್ತಿದ್ದರು. ತುಲಾಧಾರನೆಂಬ ವೈಶ್ಯನು ಇಂತಹ ಅನೇಕ ಧರ್ಮಗಳನ್ನು ಉಪದೇಶಿಸಿದನು. ಅಹಿಂಸಾ ಧರ್ಮವನ್ನು ಅವನು ಚೆನ್ನಾಗಿ ಬಲ್ಲನು. ಮಹಾಮಹಿಮನಾದ ಆ ತುಲಾಧಾರನ ಮುಖದಿಂದ ಹೊರಟ ವೃತ್ತಾಂತಯುಕ್ತವಾದ ಮತ್ತು ಸರ್ವಸಮ್ಮತವಾದ ಧರ್ಮ ಬೋಧೆಗಳಿಂದ ಜಾಜಲಿಗೆ ಪೂರ್ಣವಾಗಿ ಮನಃಶಾಂತಿಯುಂಟಾಯಿತು. ಇದು 270ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.